ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ ಸರ್. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಫಿನಿಶ್ ದಿಸ್ ವಿಡಿಯೋ. ಬಹಳ ಸಮಯ ತಗೊಳ್ಳಲ್ಲ, ಜಾಸ್ತಿ ಅಂದರೆ 3 ನಿಮಿಷದಲ್ಲಿ ಈ ಒಂದು ವಿಡಿಯೋವನ್ನು ಫಿನಿಶ್ ಮಾಡಿ ಕೊಡ್ತೇನೆ. ಯಾಕಂದರೆ ಇವತ್ತೇ ನಿಮ್ಮ ಎಕ್ಸಾಮ್ ಇದೆ. ಆಲ್ ದ ಬೆಸ್ಟ್ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ಇಲ್ಲಿ ನೋಡ್ಬೋದು ಏನಂತ ಇದೆ ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ. ರಿಕ್ವೆಸ್ಟ್ ಫಾರ್ ಸ್ಕೂಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತನಾದರೂ ಬರಲಿ, ರಿಕ್ವೆಸ್ಟ್ ಫಾರ್ ಸ್ಕೂಲು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತನಾದರೂ ಬರಲಿ. ಕ್ಯಾರೆಕ್ಟರ್ ಅಂದರೆ ಅರ್ಥ ಆಗುತ್ತಲ್ವ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಬರಲಿ, ಅಥವಾ ರಿಕ್ವೆಸ್ಟ್ ಫಾರ್ ಮತ್ತೇನಿದೆಪ್ಪ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಯಾವುದು ಟ್ರಾನ್ಸ್ಫರ್ ಸರ್ಟಿಫಿಕೇಟು ಸ್ಟಡಿ ಸರ್ಟಿಫಿಕೇಟ್ ಅಂತನಾದರೂ ಕೇಳಲಿ. ಸ್ಟಡಿ ಸರ್ಟಿಫಿಕೇಟ್ ಏನಾದರೂ ಕೇಳಿ. ಈ ಜಾಗದಲ್ಲಿ TC ಅಂದ್ರೇ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಇಷ್ಟು ನೀವು ಫಸ್ಟ್ ತಿಳ್ಕೋಬೇಕು. ಏನಾದರೂ ಕೇಳಿ ಇದೇ ಪತ್ರವನ್ನು ಬರೀಬೇಕು. ಏನು ಚೇಂಜ್ ಮಾಡಬೇಕು ನೀವು ಹಾಗಿದ್ರೆ ಇದರಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇದಷ್ಟು ಮಾತ್ರ ಚೇಂಜ್ ಮಾಡಬೇಕು ಆಯಿತಾ. ಈ ಟ್ರಾನ್ಸ್ಫರ್ ಜಾಗದಲ್ಲಿ ಹೌದಲ್ವಾ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಬರೆಯೋದು, ಈ ಟ್ರಾನ್ಸ್ಫರ್ ಜಾಗದಲ್ಲಿ ತಾವು ಹೌದಲ್ವಾ ಸ್ಟಡಿ ಸರ್ಟಿಫಿಕೇಟ್ ಅಂತ ಬರೆಯೋದು. ಇಷ್ಟೇ ಚೇಂಜು, ಮತ್ತೇನೂ ಇರಲ್ಲ ಆಯಿತಾ. ಬನ್ನಿ ಸರ್, ಪತ್ರ ಹೇಗೆ ಬರೆಯೋದು ಅಂತ ನೋಡೋಣ. 3 ಲೆಟರ್ಸನ್ನು ಅಪ್ಲೋಡ್ ಮಾಡಿ ಕೊಡ್ತೇನೆ ಈಗ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ. ಒಂದು ಲೀವ್ ಲೆಟರು 50% ಚಾನ್ಸಸ್, ಯಾಕಂದರೆ ಕ್ವಶನ್ ಪೇಪರು ನಿಮಗೆ ಪಾಠ ಮಾಡಿದ್ರಲ್ವಾ ಅವರೇ ಪ್ರಿಪೇರ್ ಮಾಡಿರುವಂಥದ್ದು ಫಸ್ಟ್ ಇಯರ್ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಇದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬೋರ್ಡ್ ವತಿಯಿಂದ ಬಂದರೆ ಡೈರೆಕ್ಟಾಗಿ ಇದೇ ಕ್ವಶನನ್ನು ಓದ್ಕೊಳ್ಳಿ ಅಂತ ಹೇಳ್ಬೋದು. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್ ಆಫ್ ಯುವರ್ ಲೆಕ್ಚರರ್. ಹಾಗಾಗಿ ಮೊದಲು ಏನು ಮಾಡಬೇಕು ಅಂದರೆ ನಿಮ್ಮ ಹೆಸರನ್ನು ತಾವುಗಳು ಬರಿಬೇಕಾಗತ್ತೆ, ಯುವರ್ ನೇಮ್ ಆಯಿತಾ. ನಂತರದಲ್ಲಿ ಫಸ್ಟ್ ಇಯರ್ PUC ಅಂತ ಪ್ರತಿಯೊಬ್ಬರು ಕೂಡ ಇದನ್ನೇ ಬರಿಬೇಕಾಗತ್ತೆ. ಇದನ್ನು ಚೇಂಜ್ ಮಾಡ್ಕೋಬೋದು, ಕಾಮರ್ಸು ಸೈನ್ಸು ಆರ್ಟ್ಸು ನೀವು ಯಾವುದಾದ್ರೂ ಬರಿಬೋದು ಆಯಿತಾ ವಿದ್ಯಾರ್ಥಿಗಳೇ. ವೆರಿ ಗುಡ್. ಇದನ್ನು ನಾವು ಫ್ರಮ್ ಅಡ್ರೆಸ್ ಅಂತ ಹೇಳ್ತೀವಿ. ಇದಾದ ತಕ್ಷಣ ಏನು ಮಾಡಬೇಕು ತಾವುಗಳು ಒಂದು ಲೈನನ್ನು ಬಿಡಬೇಕಾಗತ್ತೆ, ಒಂದು ಲೈನ್ ಗ್ಯಾಪ್ ಬಿಡಬೇಕು. ಕ್ಲಿಯರ್? ಒಂದು ಲೈನನ್ನು ಗ್ಯಾಪ್ ಬಿಡಬೇಕಾಗತ್ತೆ. ನಂತರದಲ್ಲಿ ಡೇಟ್ ಬರೀಬೇಕು. ಇವತ್ತಿನ ಡೇಟು 13 ಫೆಬ್ರವರಿ 2025. ಇದೇ ರೈಟ್ ಫಾರ್ಮೇಟು. ನೀವು ಇದನ್ನು ಬಿಟ್ಟು ಹಿಂಗೆ ಬರಿತೀನಿ ಅಂದರೆ ಇದೆಲ್ಲ ತಪ್ಪು. ಹಿಂಗೆ ಬಾರ್ ಹಾಕಿಬಿಟ್ಟು ಹಿಂಗೆ ಬರಿತೀನಿ ನಾನು, ಇದು ತಪ್ಪು ಕಣ್ರಪ್ಪ ಆಯಿತಾ. ಈಗ ಯಾಕೆ ತಪ್ಪು ಅವೆಲ್ಲ ಮಾತಾಡಿದರೆ ಸಮಯವಿಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಇದು ಸರಿಯಾದದ್ದು ಆಯಿತಾ. ನಂತರದಲ್ಲಿ ಏನು ಮಾಡಬೇಕು ತಾವುಗಳು ಒಂದು ಲೈನ್ ಮತ್ತೆ ಬಿಟ್ಬಿಟ್ಟು ಒಂದು ಫ್ರಮ್ ಅಡ್ರೆಸ್ಸನ್ನು ಬರಿಬೇಕು. ಫ್ರಮ್ ಅಡ್ರೆಸ್ ಆಯಿತು, ಡೇಟ್ ಆಯಿತು. ಈಗ ಟು ಅಡ್ರೆಸ್ಸನ್ನು ನಾವು ಬರಿತಾ ಇದ್ದೀವಿ. ಇದು ಟು ಅಡ್ರೆಸ್ಸು. ನೀವು ಕ್ವಶನ್ ಪೇಪರಲ್ಲಿ ನೋಡಿ ದಿ ಪ್ರಿನ್ಸಿಪಾಲ್ ಅಂತ ಇದ್ದರೆ ದಿ ಪ್ರಿನ್ಸಿಪಾಲ್ ಅಂತ ಮಾಡಿದ್ದೇನೆ ಅಷ್ಟೇ, ಮತ್ತೇನೂ ಇಲ್ಲ. ನಾನು ಹೆಡ್ ಮಾಸ್ಟರ್ ಯಾಕೆ ಬರ್ತಿದ್ದೀನಿ ಅಂದರೆ ಸ್ಕೂಲ್ಗೆ ನಾನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಂದು ಕೊಡಿ 10ನೇ ಕ್ಲಾಸಿಂದು ಅಂತ ನಾನು ಕೇಳಿದ್ದೀನಿ. ತಾವುಗಳು ಫಸ್ಟ್ ಇಯರ್ PUCದೇ ಕೇಳಬೇಕು ಅಂತ ಹೇಳಿದರೆ ಈ ಫಸ್ಟಲ್ಲಿ ತಾವುಗಳು ಸೆಕೆಂಡ್ PUC ಅಂತ ಹಾಕ್ಕೊಂಡು ಬರಿಬೇಕಾಗತ್ತೆ. ದಿ ಪ್ರಿನ್ಸಿಪಲ್ ಅಂತ ಹಾಕ್ಕೊಂಡು ಇಷ್ಟೇ. ಇದೆಲ್ಲ ನಿಮ್ಮ ಕಾಲೇಜಿನ ಅಡ್ರೆಸ್ಸೇ ಬರೀಬೇಕಾಗತ್ತೆ ಎಲ್ಲರೂ ಕೂಡ ಅಷ್ಟೇ, ಮತ್ತೇನೂ ಇಲ್ಲ ಕಣ್ರಪ್ಪ ಆಯಿತಾ. ಸರಿಯಾಗಿ ಸ್ವಲ್ಪ ನೋಡ್ಕೊಂಡ್ರೆ ಸಾಕು. 3 ರೀತಿ ಲೆಟ್ರ್ ಬರುತ್ತೆ. ಒಂದು ರಜೆ ಕೇಳುವಂಥದ್ದು, ಇದನ್ನು ಆಫೀಸ್ ಲೆಟ್ರ್ ಅಂತ ಹೇಳ್ತೀವಿ. ಆಫೀಸ್ ಲೆಟ್ರ್ 3 ಕೂಡ ಏನು ಕೇಳಿದ್ರು ಇದೇ ಉತ್ತರವನ್ನು ಬರೀರಿ. ಬನ್ನಿ. ನಂತರದಲ್ಲಿ ಏನು ಮಾಡಬೇಕು, ಅಡ್ರೆಸ್ ಆದಮೇಲೆ ರೆಸ್ಪೆಕ್ಟೆಡ್ ಸ್ಯಾಲ್ಯುಟೇಷನ್ ಪಾರ್ಟ್ ಅಂತ ಕರಿತೀವಿ ಇದನ್ನು. ಇದು ಭಾಳ ಇಂಪಾರ್ಟೆಂಟು. ಭಾಳ ಜನ ಡಿಯರ್ ಸರ್ ಅಂತ ಬರೀತೀರಾ, ಡಿಯರ್ ಅಂತ ಇನ್ಫಾರ್ಮಲ್ ಆಗುತ್ತೆ. ಇದು ಫಾರ್ಮಲ್ ಲೆಟರು, ಹಾಗಾಗಿ ರೆಸ್ಪೆಕ್ಟೆಡ್ ಸರ್ ಅಂತಲೇ ಬರೀಬೇಕು ಆಯಿತಾ. ಒಂದು ಲೈನ್ ಬಿಡಬೇಕು, ಮತ್ತೆ ಬಿಟ್ಟು ತಗೊಳ್ಳು ಏನು ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟು. ಒಂದು ಲೈನ್ ಇಲ್ಲಿ ಬಿಟ್ಟರೆ ಸಬ್ಜೆಕ್ಟ್ ಅಂತ ಬರೀಬೇಕು ಎಲ್ಲರೂ ಕೂಡ. ಬರೆದು ರಿಕ್ವೆಸ್ಟ್ ಫಾರ್ ಸ್ಕೂಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ನಾನು ಹೇಳಿದೆ ನಿಮಗೆ ರಿಕ್ವೆಸ್ಟ್ ಫಾರ್ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ರಿಕ್ವೆಸ್ಟ್ ಫಾರ್ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್, ಏನು ಕೇಳಿದ್ರು ಕೂಡ ಇದನ್ನೇ ಬರೆಯುವಂಥದ್ದಾಗಿರುತ್ತೆ. ನಂತರದಲ್ಲಿ ಮತ್ತೆ ಒಂದು ಲೈನು ಗ್ಯಾಪನ್ನು ಬಿಡಿ, ಲೈನನ್ನು ಬಿಡಿ. ಆಮೇಲೆ ಇದು ಈಸಿಯಾಗಿ ಬರೆಯೋದು ವಿತ್ ರೆಫರೆನ್ಸ್ ಟು ದಿ ಅಬೌವ್ ಸಬ್ಜೆಕ್ಟ್. ಮೇಲೆ ಹೇಳಿರುವ ಹಾಗೆ ಇಸ್ಲಾಂ ನೀವು ನಿಮ್ಮ ಹೆಸರನ್ನು ಬರೀರಿ. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಫ್ ಇಯರ್ ಆಫ್ ಯುವರ್ ಸ್ಕೂಲ್ ಡ್ಯೂರಿಂಗ್ 2023-24ರಲ್ಲಿ ನಾನು ನಿಮ್ಮ ಶಾಲೆಯಲ್ಲಿ 10ನೇ ತರಗತಿ ಓದಿದ್ದೆ ಸರ್. ನಿಮಗೆ ರಿಕ್ವೆಸ್ಟು ಯು ಟು ಇಶ್ಯೂ ಮೈ ಸ್ಕೂಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಏನೇನು ಚೇಂಜ್ ಮಾಡ್ತೀರಾ ಹೇಳ್ರಿ. ನೀವೇನಾದರೂ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದರೆ ಇದಿಷ್ಟೇ ಚೇಂಜ್ ಮಾಡೋದು, ಮತ್ತೇನೂ ಇಲ್ಲ ಕಣ್ರಪ್ಪ ಆಯಿತಾ. ಸೇಮ್ ಎಲ್ಲದಕ್ಕೂ ಸೇಮು ಆಯಿತಾ. ನಾನು ಏನಂತ ಬರೆದಿದ್ದೀನಿ ನೋಡಿ ಸರ್, ನನ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡಿ TC ಅಂತ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದ್ರೇ TC ಅಂತ. TC ಅಂದರೆ ಅರ್ಥ ಆಗುತ್ತಾ, TC ಅಂತ ಆಯಿತಾ. ಇನ್ ಆರ್ಡರ್ ಟು ಸೀಕ್ ಅಡ್ಮಿಷನ್, ನಾನು PUCಗೆ ಅಡ್ಮಿಷನನ್ನು ಪಡೆದುಕೊಳ್ಳುತ್ತಿದ್ದೇನೆ. ಎಲ್ಲಿ? ಪೀಸ್ ಕಾಲೇಜ್ ಬೆಂಗಳೂರಿನಲ್ಲಿ ಅಂತ
ಪೀಸ್ ಕಾಲೇಜ್ ಹೆಸರೇ ಪೀಸ್ ಕಾಲೇಜ್ ಅಂತ ಬೆಂಗಳೂರಲ್ಲಿದೆ ಸರ್, ದಯವಿಟ್ಟು ಈ ಒಂದು ಅಡ್ರೆಸ್ಸಿಗೆ ಕಳಿಸಿಕೊಡಿ ಅಥವಾ ಇಲ್ಲೇ ನನ್ನ ಕೈಯಲ್ಲಿ ಕೊಡಿ ಅಂತ ಬೈ ಹ್ಯಾಂಡ್ ಅಂತ. ಐ ಹ್ಯಾವ್ ಪಾಸ್ಡ್ ಮೈ SSLC ಎಕ್ಸಾಮಿನೇಷನ್ ಇನ್ ಮಾರ್ಚ್ 2024 ನಾನು SSLC ಎಕ್ಸಾಮನ್ನು ಪಾಸ್ ಮಾಡಿದ್ದೇನೆ. ಮೈ ಅಡ್ಮಿಷನ್ ನಂಬರ್ ಈಸ್, ಇದು ಏನಾದರೂ ಬರೀಬೋದು, ನೀವು ಇದೇ ಬರೀಬೇಕಾ ಸರ್ ಅಂತ ಅಲ್ಲ, 100 ಅಂತ ಬರೀರಿ, ಏನಾದರೂ ಬರೀರಿ, ಒಟ್ಟು ಈ ರೀತಿಯಾಗಿ ಒಂದು ನಂಬರನ್ನು ಬರೆದು ಕೈಂಡ್ಲಿ ಡೂ ದ ನೀಡ್ಫುಲ್ ಅಂತ ಬರೀಬೇಕು. ನಂತರದಲ್ಲಿ 1 ಲೈನ್ ಗ್ಯಾಪ್, ಥ್ಯಾಂಕ್ ಯು ಅಂತ ಬರೀಬೇಕು, ಆಯಿತಾ. ಆಫ್ಟರ್ ದಟ್ ಅಗೇನ್ 1 ಲೈನ್ ಗ್ಯಾಪ್, ಮತ್ತೆ 1 ಲೈನ್ ಗ್ಯಾಪ್ ಬಿಟ್ಟು ಯುವರ್ಸ್ ಫೇತ್ಫುಲಿ ಇಸ್ಲಾಂ ಅಂತ ಬರ್ತಾರೆ. ಇಲ್ಲಿಗೆ ಸಂಪೂರ್ಣವಾಗಿ ಲೆಟ್ರ್ ಮುಗೀತು ಸರ್. 5 ಮಾರ್ಕ್ಸ್ ಪಟ ಅಂತ ಕೊಟ್ಟು ಬಿಡ್ತಾರೆ ಲೆಕ್ಚರು, 5 ಔಟ್ ಆಫ್ 5 ಹೋಗಾತ್ಲಗೆ ಅಂತ, ಈಸಿಯಾಗಿರೋದನ್ನು ಬರೀಬೇಡಿ ಅಂತ. ಇದು ನಮ್ಮ ಕನ್ನಡ ಮೀಡಿಯಮ್ಮು ವೀಕ್ ಇದ್ದವರಿಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದೆ. ಈಗ ನೀವು ವಿಡಿಯೋನ ಕ್ವಿಟ್ ಮಾಡ್ಬೋದು, ಆಯಿತಾ. ಏನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಗ್ರಾಮರಿಲ್ಲ ಲಿಂಕ್ಸನ್ನು ಕೊಟ್ಟಿರ್ತೇನೆ, ಅದನ್ನು ಫಸ್ಟು ನೋಡ್ಕೊಂಡ್ರೆ ಎಕ್ಸಾಮ್ ಭಾಳ ಈಸಿಯಾಗಿರುತ್ತೆ.